ಐದನೇ ಪ್ರಶ್ನೆ, ಗ್ರಾಮಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಲು ಈ ಯೋಜನೆ ಸಹಾಯಕಾರಿಯಾಗಿದೆ. ಗ್ರಾಮಗಳಲ್ಲಿ ಆ ಫೆಸಿಲಿಟಿ ಸೌಕರ್ಯ, ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸುವುದು, ಕುಡಿಯುವ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು, ಈ ರೀತಿ ಮೂಲಭೂತ ಸೌಕರ್ಯಗಳು. ಓಕೆನಾ? ಸೊ ಆಪ್ಷನ್ಸ್ ಯಾವುದು ಅಂತ ನೋಡೋಣ. ಆಪ್ಷನ್ ಎ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ. ಆಪ್ಷನ್ ಬಿ ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆ. ಆಪ್ಷನ್ ಸಿ ಸುವರ್ಣ ಗ್ರಾಮೋದಯ ಯೋಜನೆ. ಆಪ್ಷನ್ ಡಿ ಇಂದಿರಾ ಆವಾಸ್ ಯೋಜನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅನ್ನುವಂಥದ್ದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಮಕ್ಕಳೇ, ಮೂಲಭೂತ ಸೌಕರ್ಯ ಅಲ್ಲ. ಸ್ವರೋಜ್ಗಾರ್ ಯೋಜನೆ ಅಂತಂದ್ರೆ ಸ್ವ ಉದ್ಯೋಗ ಮಾಡುವವರಿಗೆ ಕೊಡುವಂತಹ ಒಂದು ಸೌಲಭ್ಯ. ಇಂದಿರಾ ಆವಾಸ್ ಯೋಜನೆ, ಆವಾಸ್ ಅಂತಂದ್ರೆ ಏನು, ಮನೆಗಳನ್ನ ಒದಗಿಸಿಕೊಡು, ಸೂರುಗಳನ್ನ ಒದಗಿಸಿ ಕೊಡುವುದು. ಇಲ್ಲಿ ಗ್ರಾಮದ ಮೂಲಭೂತ ಸೌಕರ್ಯ ಅಂತಂದ್ರೆ ಎಲ್ಲಾನು ಬರುತ್ತೆ. ನೈರ್ಮಲ್ಯ, ನೀರು, ಆಮೇಲೆ ಆರೋಗ್ಯ ವ್ಯವಸ್ಥೆ, ಬೇಸಿಕ್ ಫೆಸಿಲಿಟಿ, ವಿದ್ಯುತ್ ಇರ್ಬೋದು, ಇವೆಲ್ಲ ಬರುವಂತದ್ದು. ಸೊ ಸುವರ್ಣ ಗ್ರಾಮೋದಯ ಯೋಜನೆ ಅನ್ನುವಂಥದ್ದು ಗ್ರಾಮದ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒಂದು ಒತ್ತು ಕೊಡುವಂಥದ್ದು. ಆಪ್ಷನ್ ಸಿ ಸುವರ್ಣ ಗ್ರಾಮೋದಯ ಯೋಜನೆ ಸರಿಯಾದ ಉತ್ತರ.